ಮಂಡ್ಯದಲ್ಲಿ ಮಗನನ್ನ ಗೆಲ್ಲಿಸೋದಕ್ಕೆ ಸರ್ಕಸ್ ಮಾಡ್ತಾ ಇರೋ ಮುಖ್ಯಮಂತ್ರಿ ಕುಮಾರಸ್ವಾಮಿ ಇವತ್ತು ನಾಯ್ಡು ಅಸ್ತ್ರವನ್ನ ಪ್ರಯೋಗಿಸ್ತಾ ಇದ್ದಾರೆ. ಮಂಡ್ಯ ಕದನಕ್ಕೆ ಇನ್ನು 4 ದಿನ ಮಾತ್ರ ಬಾಕಿ ಇದೆ. ಮಗನನ್ನ ಗೆಲ್ಲಿಸೋದಕ್ಕೆ ಸರ್ಕಸ್ ಮಾಡ್ತಿರೋ ಸಿಎಂ ಕುಮಾರಸ್ವಾಮಿ ನಾಯ್ಡು ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಶಿವರಾಮೇಗೌಡ ಹೇಳಿಕೆಯಿಂದ ಅಂತರ ಕಾಯ್ದುಕೊಂಡಿದ್ದ ದಳಪತಿಗಳು ಈಗ ಅದನ್ನೇ ಅಸ್ತ್ರ ಮಾಡಿಕೊಂಡು ಸುಮಲತಾಗೆ ಟಾಂಗ್ ಕೊಡೋದಕ್ಕೆ ಇವತ್ತು ಆಂಧ್ರ ಸಿಎಂ ಅನ್ನ ಕರೆಸ್ತಾ ಇದ್ದಾರೆ. ನಿಖಿಲ್ ಪರ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಮಂಡ್ಯದಲ್ಲಿ ಮತ ಶಿಕಾರಿ ನಡೆಸಲಿದ್ದಾರೆ. ಈ ವೇಳೆ ಸುಮಲತಾ ಗೌಡ್ತಿ ಅಲ್ಲ ನಾಯ್ಡು ಅಂತ ಬಿಂಬಿಸುವ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಮಂಡ್ಯದಲ್ಲಿ ಮತ್ತೆ ನಾಯ್ಡು ಕಲಹ ಜೋರಾಗೋ ಸಾಧ್ಯತೆ ಇದೆ. ವಾರದ ಹಿಂದೆ ದೇವೇಗೌಡರು ಕೂಡ ಚಂದ್ರಬಾಬು ನಾಯ್ಡು ಪರ ಆಂಧ್ರ ಪ್ರದೇಶದಲ್ಲಿ ಪ್ರಚಾರವನ್ನು ನಡೆಸಿದ್ರು. ಈಗ ತಮ್ಮ ಮೊಮ್ಮಗನ ಪರ ಪ್ರಚಾರ ಮಾಡೋದಕ್ಕೆ ಆಂಧ್ರ ಸಿಎಂ ಅನ್ನ ಕರೆಸ್ತಾ ಇದ್ದಾರೆ ದೇವೇಗೌಡರು. ಸೊ ಮಂಡ್ಯ ಭಾಗದಲ್ಲಿ ಅತಿ ಹೆಚ್ಚು ತೆಲುಗು ಭಾಷಿಕರೇನಿಲ್ಲ. ಆದರೂ ಕೂಡ ಚಂದ್ರಬಾಬು ನಾಯ್ಡು ಆಂಧ್ರದ ಮುಖ್ಯಮಂತ್ರಿಯನ್ನ ಪ್ರಚಾರಕ್ಕೆ ಇವತ್ತು ಕರ್ಕೊಂಡು ಬರ್ತಾ ಇದ್ದಾರೆ ದೇವೇಗೌಡರು. ತಮ್ಮ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಪರ ಪ್ರಚಾರ. ಇದಕ್ಕೆ ಪ್ರಮುಖ ಕಾರಣ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರ್ತಕ್ಕಂಥ ಸುಮಲತಾ ನಾಯ್ಡುಗಳು ಅವರು ಗೌಡ್ತಿ ಅಲ್ಲ ಅಂತ ಇತ್ತೀಚೆಗಷ್ಟೇ ಸಂಸದ ಶಿವರಾಮೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ರು. ಅದಾದ ನಂತರ ಸಾಕಷ್ಟು ಚರ್ಚೆಗೆ ಒಳಗಾಯಿತು ಈ ವಿಚಾರ. ನಾನು ಕೂಡ ಗೌಡ್ತಿ ಅಂತ ಹೇಳಿದ್ರು. ಬಟ್ ಈಗ ಚಂದ್ರಬಾಬು ನಾಯ್ಡು ಯಾವ ರೀತಿ ಮ್ಯಾಜಿಕ್ ಮಾಡ್ತಾರೆ ಅಂತ ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಸಂತೋಷ್ ಅವರಿಂದ. ಸಂತೋಷ್, ಮಂಡ್ಯ ಭಾಗದಲ್ಲಿ ತೆಲುಗು ಭಾಷಿಕರ ಸಂಖ್ಯೆ ತುಂಬ ಕಡಿಮೆ. ಆದರೆ ಚಂದ್ರಬಾಬು ನಾಯ್ಡುನ ಪರ್ಟಿಕ್ಯುಲರ್ ಆಗಿ ಮತಬೇಟೆಗೆ ಕರೆಸ್ತಾ ಇರ್ತಕ್ಕಂಥ ಹಿಂದಿರೋ ಉದ್ದೇಶ ಏನು? ಅರವಿಂದ್, ಮಂಡ್ಯ ಭಾಗದಲ್ಲಿ ತೆಲುಗು ಭಾಷಿಕರು ಮತ್ತೆ ನಾಯ್ಡು ಜಾತಿಯವರು ತುಂಬಾ ಕಡಿಮೆ ಇರಬಹುದು. ಆದ್ರೆ ಈ ಹಿಂದೆ ಶಿವರಾಮೇಗೌಡರು ಒಂದು ಹೇಳಿಕೆಯನ್ನ ನೀಡಿದ್ರು, ಸುಮಲತಾ ಗೌಡ್ತಿ ಅಲ್ಲ ಆಂಧ್ರದವರು ನಾಯ್ಡು ಅಂತ ಹೇಳಿ. ಆ ಒಂದು ಹೇಳಿಕೆ ನೀಡಿದ ನಂತರ ಹಲವಾರು ಟೀಕೆಗಳು ವ್ಯಕ್ತವಾಗಿದ್ದು, ಆದ್ರೆ ಇದ್ರ ಬಗ್ಗೆ ಜೆಡಿಎಸ್ ವರಿಷ್ಠರು ಅಂತರ ಕಾಯ್ದುಕೊಂಡಿದ್ರು ಕೂಡ ಆ ಟೀಕೆ ಅವರನ್ನು ಕೂಡ ಬಿಟ್ಟಿರ್ಲಿಲ್ಲ. ಇವತ್ತು ಚಂದ್ರಬಾಬು ನಾಯ್ಡು ಅವರನ್ನ ಕರೆಸ್ತಾ ಇರೋದ್ರಿಂದ ಏನು ಶಿವರಾಮೇಗೌಡರು ಹೇಳಿಕೆ ನೀಡಿದ್ರು ಆ ರೀತಿ ನಾವಿಲ್ಲ, ನಾವು ಎಲ್ಲರನ್ನೂ ಕೂಡ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗ್ತೀವಿ ಅಂತಕ್ಕಂಥ ಒಂದು ಸಂದೇಶವನ್ನ ರವಾನಿಸೋ ನಿಟ್ಟಿನಲ್ಲಿ ಚಂದ್ರಬಾಬು ನಾಯ್ಡು ಅವ್ರನ್ನ ಕರೆಸ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಪರೋಕ್ಷವಾಗಿ ಸುಮಲತಾ ಅವರು ಆಂಧ್ರದವರು, ಸುಮಲತಾ ಅವರು ನಾಯ್ಡು ಅನ್ನೋದು ಕೂಡ ಬಿಂಬಿಸ್ತಕ್ಕಂಥ ಪ್ರಯತ್ನ ಈ ಒಂದು ಸಭೆಯಲ್ಲಿ ನಡೀತಿರಬಹುದಾ ಅಂತಕ್ಕಂಥ ಚರ್ಚೆ ಕೂಡ ಜಿಲ್ಲೆಯಲ್ಲಿ ನಡೀತಾ ಇದೆ. ಓಕೆ ಸಂತೋಷ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.